ನಂದು ಎಂತಕ್ಕೆ ತಾಳಿ ಆಗ್ತಾ ಇಲ್ಲ, ಕಾಲುಂಗ್ರ ಆಗ್ತಾ ಇಲ್ಲ, ಅದಾದ್ಮೇಲೆ ಬಳೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಯಾಕೆ ನಂದು ಎಂತಕ್ಕೆ ಆಗ್ತಾ ಇಲ್ಲ? ತಾಳಿದು ನಂದೇನಾಗಿದೆ, ನೀವು ನಮ್ಮನ್ನ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತೀರಾ. ಆಬ್ವಿಯಸ್ಲಿ ನಿಮ್ಮ ಮನೆ ಮಕ್ಳೇನಾದ್ರೂ ಈ ತರ ತಾಳಿ ಹಾಕೊಳ್ತಾ ಇಲ್ಲ, ಈ ತರ ಬಳೆ ಹಾಕೊಳ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಬುದ್ಧಿ ಹೇಳ್ತೀರಾ ನೀವು, ಅದು ನಿಮ್ ಕರ್ತವ್ಯ ಹೇಳ್ತೀರಾ. ನಂದವ್ರ ಅಮ್ಮ ಯಾಕೆ ಬಿಟ್ರು ಅಂತ ಅಂದ್ಬಿಟ್ಟು, ಇವಳು ಹಾಕೊಳ್ತಾ ಇಲ್ವಲ್ಲ ಅದನ್ನ ಯಾಕೆ ಇವ್ರು ಬಿಡ್ತಾ ಇದಾರೆ, ಅವ್ರ ಮನೇಲಿ ಏನು ಹೇಳ್ತಿಲ್ವಾ? ಎಷ್ಟು ಖುಷಿ ಆದ್ರು ಅಂದ್ರೆ 3 ಜನ ಹೆಣ್ಮಕ್ಳು ಅವ್ರಿಗೂ ಅಷ್ಟು ಕಾಲಿಗೆ ಬಿದ್ಬಿಟ್ರು ಒಂದೇ ಸರಿ. ನನಗಂತೂ ಒಂಥರ ಅನಿಸ್ತಾ ಇತ್ತು, ಏನೋ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ, ತುಂಬಾ ಖುಷಿ ಆಗುತ್ತೆ. ಏನ್ ಗೊತ್ತಾ, ಒಂದು ಲಾಗ್ ನೋಡ್ಬಿಟ್ಟು ಜಡ್ಜ್ ಮಾಡ್ಬಿಡಿ. ಒಬ್ಬ ಹುಡುಗ ಆಗಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರ್ಲಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗೋ ತರ ಮಾಡಿದ್ದೆ ನಂದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಾನೆಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತೇನಪ್ಪಾ ಅಂತಂದ್ರೆ, ಇವತ್ತೊಂದು ಸ್ವಲ್ಪ ಕೆಲಸಗಳಿತ್ತು, ಅದು ಮಧ್ಯದಲ್ಲಿ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಬೇಕಾಗಿತ್ತು. ಸೊ ಸುಮಾರು ವಿಡಿಯೋಸ್ಗಳಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹೇಳ್ತಾ ಇದ್ರಿ, ನಂದು ಯಾಕೆ ಬಳೆ ಹಾಕೊಳ್ತಾ ಇಲ್ಲ, ತಾಳಿ ಹಾಕೊಳ್ತಾ ಇಲ್ಲ, ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ತಾಳಿ ಹಾಕೊಂಡ್ ಬಂದ್ರಿ ಅಂದ್ರೆ ಎಂತಕ್ಕೆ ವೇರ್ ಮಾಡ್ತಾ ಇಲ್ಲ, ಕಾಲುಂಗರ ಯಾಕೆ ಕಮ್ಮಿ ಇದೆ, ಒಂದ್ ಕಲರ್ ಇದೆ ಒಂದ್ ಕಲರ್ ಇಲ್ಲ. ಸೊ ಸುಮಾರು ಈ ತರ ಕಮೆಂಟ್ಸ್ ಗಳು ಬರ್ತಾ ಇತ್ತು. ತುಂಬಾ ಜನ ನಮ್ಮನ್ನ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದೀರಾ, ಸಪೋರ್ಟ್ ಮಾಡ್ತಾ ಇದೀರಾ. ಸುಮಾರು ವಿಡಿಯೋಸ್ ಗಳಲ್ಲೆಲ್ಲ ನೀವೇ ನಮ್ಗೆ ಸಜೆಷನ್ಸ್ ಗಳೆಲ್ಲ ಕೊಡ್ತೀರಾ. ಸೊ ನೀವು ಅಂತ ನಮ್ಮ ಫ್ಯಾಮಿಲಿ ತರ. ಸೊ ನೀವು ಈ ತರ ಕ್ವಶನ್ಸ್ ಕೇಳಿದಾಗ ನಾವು ಆನ್ಸರ್ ಮಾಡ್ಲೇಬೇಕಾಯ್ತು. ಬಟ್ ಅದನ್ನ ಕಮೆಂಟ್ ಸೆಕ್ಷನ್ ಹೇಳಿದ್ರೆ ಅದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅಂಡ್ ನಾವ್ ಇಟ್ಸ್ ಟೈಮ್ ಟು ಎಕ್ಸ್ಪ್ಲೈನ್ ಏಂತಕ್ಕೆ ನಮ್ದು ಬಳೆ ಹಾಕೊಳ್ತಾ ಇರ್ಲಿಲ್ಲ ಅಂತ ಬಿಟ್ಟು ಹೇಳ್ಬೇಕು. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಪೂಜೆ ಎಲ್ಲಾನು ರೆಡಿ ಮಾಡ್ತಾ ಇರೋಣ ನಂದು. ಸೊ ಪೂಜೆ ಮಾಡ್ಬಿಡೋಣ. ಪೂಜೆ ಮಾಡಾದ್ಮೇಲೆ ಈ ವಿಷಯದ ಬಗ್ಗೆ ಮಾತಾಡೋಣ. ಓಕೆ, ಬನ್ನಿ ಪೂಜೆ ಮಾಡೋಣ. ಎಸ್. ತೆಗಿಬೇಕಾದ್ರೆ ಪಟ್ ಪಟ್ ಅಂತ ಹೊಡೆದೋಗ್ಬಿಟ್ಟು. ಅದು ಹಂಗೇನೆ, ಅದು ಗ್ಲಾಸ್ದಲ್ವಾ, ಅದು ಹೊಡೆದೋಗುತ್ತೆ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಆಕ್ಚುಲಿ ಏನಂದ್ರೆ, ಆಂಟಿ ನೆನೆ ಊರಿಗೆ ಹೋಗಿದ್ರು. ಊರಿಂದ ಬರ್ಬೇಕಾದ್ರೆ ಹಂಗೆ ರಾಜನಗರದಲ್ಲಿ ಅವ್ರ ಅಣ್ಣ ಮನೆಯಿಂದ ಉಪ್ಪಿಟ್ಟು ತಗೊಂಡ್ಬಂದಿದ್ರು. ಇವಾಗ ಅದನ್ನೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಚೆನ್ನಾಗಿತ್ತು. ಅಂಡ್ ಚೆನ್ನಾಗಿತ್ತು ಆಂಟಿ. ಸೊ ಆಂಟಿ ಒಂದು ಸಿನಾರಿಯೋ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ನೆನೆ ಊರಿಗೆ ಹೋಗ್ಬೇಕಾದ್ರೆ ಏನಾಯ್ತು ಅಂತ ಅಂದ್ಬಿಟ್ಟು. ಏನಾಯ್ತು ಆಂಟಿ ನೆನೆ ಹೋಟೆಲ್ ಅಲ್ಲಿ? ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಕದಂಬ ಹೋಟೆಲ್ ಊಟ ಮಾಡ್ತೇವೆ, ನಾಷ್ಟ ಮಾಡ್ತೇವೆ. ನಾನು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಶಂಕರಣ್ಣವ್ರ ಸೊಸೆ ಎಲ್ಲ ಊಟ ಮಾಡ್ಬೇಕಾದ್ರೆ ಅವರು ಅಷ್ಟು ದೂರ ಕುತ್ಕೊಂಡು ನಮ್ನ ಅಬ್ಸರ್ವ್ ಮಾಡೋ, ನಾನೇನು ಅವ್ರನ್ನ ಅಬ್ಸರ್ವ್ ಮಾಡಿಲ್ಲ. ನಾವ್ ಈ ಕಡೆ ಕಾರ್ನರು, ಅವ್ರ ಆ ಕಡೆ ಕಾರ್ನರು. ಆಮೇಲೆ ಅವರೇ ಎದ್ ಬಂದು ಅವ್ದಾಗ ತಿಂದು ಮುಗ್ದಿತ್ತು. ಹೋಗೋ ಟೈಮ್ಗೆ ಎದ್ ಬಂದು, ಸುಪ್ರಿಯರ್ ಮಮ್ಮಿ ಅಲ್ವಾ ಅಂತಂದ್ರು. ಹೌದು ಅಂದೆ. ಆಮೇಲೆ ನಾನು ಕುಂತಿದ್ದೇಳಿ ಎದ್ದೆ. ಎಷ್ಟು ಖುಷಿ ಆದ್ರು ಅಂದ್ರೆ 3 ಜನ ಹೆಣ್ಮಕ್ಳು ಅವ್ರಿಗೂ. ಅವ್ರ ಇದವ್ರ ದಿವ್ಯಾ ಅವ್ರ ಹೆಸರು, ಅವ್ರ ಮಕ್ಳ ಹೆಸರು 3 ಜನ ಹೆಣ್ಮಕ್ಳು. ಲಾಸ್ಯ, ನಿತ್ಲಿ, ಹೆಸರುಗಳು ಸಾರಿ ಬೇಜಾರ್ ಮಾಡ್ಕೊಬಿಡಿ, ಮರ್ತೋಗ್ಬಿಟ್ಟೆ. ಅದು ಒಂದೇ ಸಲ ಅಲ್ಲ ಮೀಟ್ ಆಗಿದ್ದು. ದಿವ್ಯಾನರು ಯಾವ್ದು ಅವ್ರ ಅಮ್ಮನ ಹೆಸರು ಗೊತ್ತಾಯ್ತು. ಎಷ್ಟು ಕಾಲಿಗೆ ಬಿದ್ಬಿಟ್ರು ಒಂದೇ ಸರಿ. ನನಗಂತೂ ಒಂಥರ ಅನಿಸ್ತಾ ಇತ್ತು, ಒಂಥರ ದೇವ್ರ ತರ ನೋಡ್ತಾವ್ರು ನನ್ನನ್ನ ಅವರು. ನಾನಂತೂ ದೇವ್ರಲ್ಲ ನಿಜವಾಗ್ಲು. ನಾನು ನಿಮ್ಮಂಗೆ ಒಬ್ಬ ಮನುಷ್ಯನೇ. ಏನೋ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ, ತುಂಬಾ ಖುಷಿ ಆಗುತ್ತೆ. ಎಲ್ರಿಗೂ ನಿಮ್ಮ ಮಕ್ಕಳಿಗೆ, ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ, ನಮ್ಮ ಅಳಿ ಮೈದರಿಗೆ, ಮಕ್ಳುಗಳಿಗೆ, ಮೊಮ್ಮಕ್ಳುಗಳಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ದೇವ್ರಾದ್ರೆ ನಾವು ಅದನ್ನೇ ಬೇಡ್ಕತೀವಿ. ತುಂಬಾ ಖುಷಿ ಆಗುತ್ತೆ. ಹೌದು, ಪೌಚ್ ಅಲ್ಲ, ಎತ್ಕೊಂಬ, ಅದು ತಗೊಂಬ. ಸೊ ತಗೊಂಬಲ್ಲಿ ಆಕ್ಚುಲಿ ಏನ್ ಗೊತ್ತಾ, ನಾವು ನಾರ್ಮಲ್ ಆಗಿ ಫಾರ್ ಎನಿ ಕಂಟೆಂಟ್ ಕ್ರಿಯೇಟರ್, ಯಾವುದೇ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ನಾವು ಹೊರಗಡೆ ಏನಾದ್ರು ಹೋದಾಗ ನಮ್ಮನ್ನ ಗುರ್ತಿಡಿತಾರಲ್ಲ. ಅವ್ರ ಮೊಬೈಲ್ ಅಲ್ಲಿ ಒಂದು ವಿಡಿಯೋ ನೋಡಿರ್ತಾರೆ, ಆ ವಿಡಿಯೋ ಮೂಲಕ ನಮ್ಮನ್ನ ಹೊರಗಡೆ ಹೋದಾಗ ಡೈರೆಕ್ಟ್ ಗುರ್ತಿಡಿದಾಗ ನಮ್ಗೆ ಏನೋ ಒಂಥರ ಖುಷಿ ಆಗುತ್ತೆ. ಅಂಥದ್ರಲ್ಲಿ ನಮ್ಮ ಆಡಿಯನ್ಸ್ ಅಲ್ಲಿ ಹೆಂಗೆ ಅಂತಂದ್ರೆ ತುಂಬಾನೇ ಇಷ್ಟಪಡ್ತಾರೆ. ಅಲ್ಲಿರ್ಬೇಕು ನೋಡಂಗೆ ತಗೊಂಬಲ್ಲಿ. ಸೊ ನಮ್ಮ ಆಡಿಯನ್ಸ್ ಅಲ್ಲಿ ಹೆಂಗೆ ಅಂತಂದ್ರೆ, ಎಸ್ಪೆಷಲಿ ಇವಾಗ ನಾನು ಲೈಫ್ ಸ್ಟೈಲ್ ವ್ಲಾಗ್ಸ್ ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆಯಿಂದ ನಮ್ಮ ಸುಪ್ರಿಯ ಅವರಾಗಿರ್ಬೋದು, ಲಚ್ಚು ಅವರಾಗಿರ್ಬೋದು, ನಮ್ಮ ನಂದು ಆಗಿರ್ಬೋದು, ಅವ್ರ 3 ಜನನ ತುಂಬಾನೇ ಇಷ್ಟಪಡ್ತಾರೆ. ಜೊತೆಗೆ ಆಂಟಿನ ತುಂಬಾನೇ ಇಷ್ಟಪಡ್ತಾರೆ. ಬಿಕಾಸ್
ಆಂಟಿ ಇಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ವುಮೆನ್ ಅಂತಾನೆ ಹೇಳ್ಬೋದು. ಅಂಡ್ ಅವ್ರ ಮಕ್ಳುಗಳನ್ನ ಬೆಳೆಸಿರೋ ರೀತಿ, ಅವ್ರ ಮಕ್ಳುಗಳು ಇರೋ ರೀತಿ, ಸೊ ನಮ್ಮ ಅತ್ತೆ ಮಕ್ಳುಗಳು ಇರೋ ರೀತಿ, ಅವ್ರ 3 ಜನ ಅಕ್ಕ ತಂಗಿದಿರೋ, ಲೈಕ್ ಯಾವ ತರ ಆಸ್ ಅ ವುಮೆನ್ ಯಾವ ತರ ಬೆಳೆದಿರೋದು, ಆ ಡೆಡಿಕೇಶನ್, ಹಾರ್ಡ್ ವರ್ಕ್ ಅದೆಲ್ಲ ಮಾಡ್ತಾರಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ಅದು ನೋಡಿ ಇನ್ನೊಂದಷ್ಟು ಜನ ಹೆಣ್ಮಕ್ಳು ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ತಾರೆ. ನಾನು ಇದನ್ನ ಅಬ್ಸರ್ವ್ ಮಾಡಿದೀನಿ ತುಂಬಾ. ಯಾಕಂದ್ರೆ ಸ್ಟಾಲ್ ಹತ್ರ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾರೆ. ಬಂದಾಗೆಲ್ಲ ಆಂಟಿ ಜೊತೆ ಮಾತಾಡೋ ರೀತಿ ನೋಡಿದ್ರೆ ನನಗೇನೆ ತುಂಬಾ ಖುಷಿ ಆಗುತ್ತೆ. ಸೊ ಹೊರಡು ಹೋದಾಗ ನಿನ್ನೆ ಈ ತರ ಆಯ್ತಂತೆ. ಸೊ ಇಲ್ಲಿ ನೋಡಿ ಎಷ್ಟು ಗಿಫ್ಟ್ ಮಾಡಿದ್ದಾರೆ, ಸೋ ಸ್ವೀಟ್. ಅವರು ತುಂಬಾ ಚೆನ್ನಾಗಿದೆ. ನಾನು ಅವ್ರಿಗೆ ಅಷ್ಟು ಖುಷಿ ಆಗೋಯ್ತಲ್ಲ, ನನಗೂ ತುಂಬಾ ಒಂಥರ ಆಗೋಯ್ತು. ಅದಕ್ಕೆ ಲಚ್ಚು ಸೋನು ವಿಡಿಯೋ ಕಾಲ್ ಮಾಡಿ ತೋರ್ಸೋಣ ಅಂದ್ಬಿಟ್ಟು ವಿಡಿಯೋ ಕಾಲ್ ಮಾಡ್ತಾ ಇದ್ದೆ. ಲಚ್ಚು ಎತ್ತಲಿಲ್ಲ, ಅಕ್ಕಂಗೆ ಹುಷಾರಿಲ್ಲ. ಲಾಸ್ಟ್ ಅರುಣಿಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟೆ. ನಾನು ಅರುಣಿಗೆ ಯಾವತ್ತೂ ನಾನು ವಿಡಿಯೋ ಕಾಲ್ ಮಾಡಲ್ಲ, ಅರುಣಿಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟೆ, ತಡ್ಕೊಳಕ್ ಆಗ್ಲಿಲ್ಲ ನನಗೆ. ಅವಾಗ ಅವರು ಆಯ್ತು ಆಂಟಿ ಕೊಟ್ಟೆ ಲಕ್ಷ್ಮಿಗೆ ಅಂದ್ಬಿಟ್ಟು 1 ನಿಮಿಷ ಕೊಟ್ರು. ಅವ್ರೇನು ಅಲ್ಲಿಗೆ ಹೋಗಿದ್ರಂತೆ, ಮಾತಾಡಿದ್ರು. ಸರಿ ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇಲ್ಲ ಗಾಳಿ. ಬಂದ್ಮೇಲೆ ವಿಡಿಯೋ ಕಾಲ್ ಮಾಡಿದ್ ನಾನು. ಆಮೇಲೆ 1 ನಿಮಿಷ ಹಿರಿಯ ಆಂಟಿ ಅಂದ್ರು. ಬಂದ್ರೆ ಈ ಕೈಲಿ ಪೌಚ್ ಇಟ್ಕೊಂಡ್ಬಂದು ನಾನು ಪಾಪ ಥ್ಯಾಂಕ್ಸ್ ಹೇಳಿಲ್ಲ, ತುಂಬಾ ಥ್ಯಾಂಕ್ಸ್ ಹೇಳಿದ್ಮೇಲೆ ನಂಗೆ ನೆನಪಿಲ್ಲ ನಿಜವಾಗ್ಲು. ತುಂಬಾ ಥ್ಯಾಂಕ್ಸ್ ಕಣಮ್ಮ, ತುಂಬಾ ಥ್ಯಾಂಕ್ಸ್. ಅದಕ್ಕೆ ಹೇಳಿದ್ವಿ ಮಮ್ಮಿಗೆ, ನೀನೇ ಇಟ್ಕೊಂಡು ಯೂಸ್ ಮಾಡು, ಲೈಕ್ ಮೆಮರಿಗೆ ಎಷ್ಟು ಏನ್ ಗೊತ್ತಾ, ಇದೆಲ್ಲ ನಾವೆಲ್ಲ ಯೂಸ್ ಮಾಡಿದ್ರೆ ರಫ್ ಯೂಸ್ ಮಾಡ್ಬಿಡ್ತೀವಿ. ಸೊ ನಮ್ಮ ಮಮ್ಮಿ ಅಂದ್ರೆ ಸ್ವಲ್ಪ ಸಾಫ್ಟ್ ಯೂಸ್, ತುಂಬಾ ಟೈಮ್ ತನಕ ಇಟ್ಕೋತಾರೆ. ಅಂದ್ರೆ ನೋಡಿ ಗೊತ್ತಿಡ್ದಿ ಮಾತಾಡ್ಸೋದ್ ಬೇರೆ, ಅಷ್ಟು ಪ್ರೀತಿಯಿಂದ ಅವ್ರು ತಂದ್ಕೊಟ್ಟಿದಾರಲ್ಲ ಎಫರ್ಟ್ ಹಾಕಿ. ಸೊ ಖುಷಿ ಆಗುತ್ತೆ. ದುಡ್ಡೆಲ್ಲ ವ್ಯಾಪಾರ ಮಾಡಿ ದುಡ್ಡು ಬರುತ್ತಲ್ಲ, ಚೇಂಜ್ ಹೌದು, ಇದನ್ನ ಯೂಸ್ ಮಾಡಿ, ಒಳ್ಳೇದು. ಆಮೇಲೆ ನಮ್ಮ ಅಂಗಡಿ ಹತ್ರಕ್ಕೂ ಮೊನ್ನೆ ಒಬ್ರು ಟೀಚರ್, ಕನ್ನಡ ಟೀಚರ್, ಕೆಂಗೇರಿ ಉಳ್ಳಾಳಿಂದ, ಇವರು ಕೆಂಗೇರಿಲಿ ಇರೋದು. ಮೊನ್ನೆ ಅಂಗಡಿ ಹತ್ರಕ್ಕೆ ಬಂದಿದ್ರಲ್ಲ ಸಬ್ಸ್ಕ್ರೈಬರ್, ಅವರು ಕೆಂಗೇರಿ ಉಳ್ಳಾಳು. ಅವ್ರು ಗಣಪತಿ ದೇವಸ್ಥಾನಕ್ಕೆ ಬಂದಿದ್ರು. ತುಂಬಾ ಖುಷಿ ಆಯ್ತು ಕಣಮ್ಮ, ನಿಮ್ಮನ್ನು ಮೀಟ್ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಿ, ಗುಡ್ ನ್ಯೂಸ್ ಕೊಡಿ ಬೇಗ. ನೀವು ಕೇಳಿದ್ ನಮಗೂ ಬೇಜಾರಾಯ್ತು. ದೇವ್ರ ಗಣಪತಿ ಬಪ್ಪ ಬೇಗ ನಿಮ್ಗೆ ಆದಷ್ಟು ಬೇಗ ಒಳ್ಳೇದ್ ಮಾಡ್ಲಿ ಕಣಮ್ಮ. ತುಂಬಾ ಜನ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ, ತುಂಬಾ ಖುಷಿ ಆಗುತ್ತೆ, ನೋಡಕ್ಕೆ ಖುಷಿ. ನನ್ ನಿಜವಾಗ್ಲೂ ಅಂಗಡಿ ಹತ್ರನು ರಜೆ ಮಾಡಿ ಎಲ್ಲರೂ ಹೋಗ್ಬೇಕು ಅಂತ ನನಗೆ ಬೇಜಾರಾಯ್ತೈತಿ. ಇವಾಗ ಇವತ್ತಿರಲಿಲ್ಲ ನಾನು, ಎಷ್ಟು ಜನ ಬರ್ತಾರೆ ಸಬ್ಸ್ಕ್ರೈಬರ್ ನೋಡಕ್ಕೆ. ಮೊನ್ನೆನೂ ಅಷ್ಟೇ ಅಲ್ವಾ ಆಂಟಿ? ಅದೇ ನಾನು ಇದ್ದಾಗ ಇನ್ನೊಬ್ರು ಬಂದ್ರು ಪಿಜ್ಜಾ ತಗೊಳಕ್ಕೆ ಅಂತ ಅಂದ್ಬಿಟ್ಟು. ನಾನ್ ಮಾಡ್ತಾ ಇದ್ದೆ, ಇಲ್ಲ ಅಮ್ಮನೇ ಮಾಡ್ಲಿ ಬಿಡಿ ಅಂತ ತಂದ್ರು. ಆಂಟಿ ಕಲೆನೇ ಮಾಡಿಸ್ಕೊಂಡು ತಿಂದ್ರು ಅವರು. ಬೇರೆ ಕಡೆ ಮಾಡಿಸ್ಕೊಂಡು ತಿಂದ್ರಂತೆ, ಒಂಚೂರು ಚೆನ್ನಾಗಿರ್ಲಿಲ್ಲ ಅಮ್ಮ. ಇನ್ನೊಂದ್ ಕಡೆ ತಿಂದ್ರಂತೆ, ಚೆನ್ನಾಗಿಲ್ಲ ಅಂದ್ರು. ತುಂಬಾ ಚೆನ್ನಾಗಿದೆ ಅಂತೇಳಿ ತುಂಬಾ ಖುಷಿ ಆಯ್ತು. ಅಮ್ಮ ಸಿಟಲೈನ್ ಪಿಜ್ಜಾ ನಮ್ ಫ್ಯಾಮಿಲಿ ಪೋಸ್ಟ್ ಇದೆ. 3 ಜನ ಹೆಣ್ಮಕ್ಳದು, ನಮ್ಮ ಯಜಮಾನ್ರದು, ನಮ್ದು, ನಮ್ ಲಕ್ಷಿತ್ ಇದಾನೆ. ಅದು ನೋಡಿ ನೀವು ಗುರ್ತಿಡ್ದು ನಮ್ಮ ಅಂಗಡಿಗೆ ಬರ್ಬೇಕು. ಎಸ್, ಅದೇ ಒರಿಜಿನಲ್ ಅಮ್ಮಾಸ್ ಇಟಾಲಿಯನ್ ಪಿಜ್ಜಾ. ಎಲ್ಲಿ ನಮ್ಮ ಸುಪ್ರಿಯಾ, ನಂದು ಹಾಗೆ ಲಚ್ಚು 3 ಜನದ ಫೋಟೋ ಇರುತ್ತೆ, ಜೊತೆಗೆ ಆಂಟಿ ಇರ್ತಾರೆ. ಸೊ ಅದೇನೆ ನಮ್ಮ ಒರಿಜಿನಲ್ ಅಮ್ಮಾಸ್ ಇಟಾಲಿಯನ್ ಪಿಜ್ಜಾ. ಯಾಕಂದ್ರೆ ಬೇರೆ ಕಡೆ ಎಲ್ಲ ತುಂಬಾ ಆಗಿದೆ. ಸೊ ಎನಿವೆ, ಇವಾಗ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಸುಮಾರು ಸಲ ಅಂದ್ರೆ ಸುಮಾರು ವಿಡಿಯೋದಲ್ಲಿ ಕಮೆಂಟ್ಸ್ಗಳು ಬರ್ತಾ ಇದೆ, ಲೈಕ್ ನಂದು ಎಂತಕ್ಕೆ ತಾಳಿ ಆಗ್ತಾ ಇಲ್ಲ, ಕಾಲುಂಗ್ರ ಆಗ್ತಾ ಇಲ್ಲ, ಅದಾದ್ಮೇಲೆ ಬಳೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಯಾಕೆ ನಂದು ಎಂತಕ್ಕೆ ಆಗ್ತಾ ಇಲ್ಲ? ಸೊ ಫಸ್ಟ್ ನಾನು ಬಳೆದು ಹೇಳ್ತೀನಿ. ಆಕ್ಚುಲಿ ನಾನು ಅದೇ ಇವಾಗ ವಾಪಸ್ ನಾನು ಬ್ಯಾಕ್ ಟು ನನ್ನ ನಾರ್ಮಲ್ ಡ್ಯೂಟಿ ಆಗ್ಬಿಟ್ಟಿದ್ದೀನಿ. ಸೊ ನನ್ನ ದೋಸೆ ಅಂಗಡಿಗೆ ನಾನು ದಿನ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೀನಿ. ಸೊ ಅದಕ್ಕೇನೆ ಇಲ್ಲಿ ಏನಾಗುತ್ತೆ, ತುಂಬಾ ಹೀಟಲ್ಲಿ ಇದ್ರೆ ಬಳೆಗಳು ಪಟ 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 ಅಂತ ಬೇಗ ಮುರಿದೋಗ್ತಾ ಇರುತ್ತೆ. ಸೊ ನನಗೆ ಸ್ವಲ್ಪ ಭಯ, ನನಗೆ ಏಟ್ ಆಗ್ಬಿಡುತ್ತೆ ಅಂತ. ಆಗ್ಲೇ ತುಂಬಾ ಬಳೆಗಳು ಮುರಿದೋಗ್ಬಿಟ್ಟಿದೆ. ಅಂಡ್ ಆಲ್ಸೋ ಮನೆ ಕೆಲಸ ಮಾಡುವಾಗ್ಲೂ ಬಳೆಗಳು ಮುರಿದೋಗ್ತಾ ಇದೆ. ಸೊ ಅದಕ್ಕೆ ನನಗೆ ಈ ತರ ಮುರಿದೋಗೋದೆಲ್ಲ, ಬಳೆ ಒಡೆದೋಗೋದು ಹೇಳ್ತಾರೆ, ಒಡೆದೋಗೋದು ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಇಲ್ಲಾಂದ್ರೆ ಈ ತರ ಬ್ರೇಸ್ಲೆಟ್ ಕಮ್ ಬ್ಯಾಂಗಲ್ ಇರುತ್ತಲ್ಲ ಆ ತರ ಹಾಕೋತೀನಿ. ಸೊ ಒಂದೊಂದ್ಸಲ ಪ್ರಾಬ್ಲಮ್ ಮಿಸ್ ಆಗ್ಬಿಡುತ್ತೆ, ನಾನು ಫ್ರೆಶ್ ಅಪ್ ಆದ್ಮೇಲೆ ಹಾಕೊಳ್ಳಲ್ಲ, ಮರ್ತೋಗ್ಬಿಟ್ಟಿರ್ತೀನಿ. ಬಟ್ ರೆಗ್ಯುಲರ್ ಆಗಿ ಇದನ್ನೇ ಹಾಕೊಳ್ಳೋದು. ಬ್ಯಾಂಗಲ್ ಸ್ವಲ್ಪ ಕಡಿಮೆನೆ, ದೇವಸ್ಥಾನಕ್ಕೆ ಹೋಗ್ತೀನಿ ಇಲ್ಲ ಅಂದ್ರೆ ಪೂಜೆ ಮಾಡುವಾಗೆಲ್ಲ ಅವಾಗೆಲ್ಲ ಹಾಕೋತೀನಿ. ಅಂಡ್ ಕಾಲುಂಗ್ರ ಏನಾಗಿದೆ, ನನಗೆ ಇವಾಗ ಸದ್ಯಕ್ಕೆ ಹಾಕೊಂಡಿಲ್ಲ, ಯಾಕೆಂದ್ರೆ ನನಗೆ ತುಂಬಾ ಲೂಸ್ ಅದ್ ಆಕ್ಚುಲಿ ನಾವು ತಗೊಳ್ಬೇಕಾದ್ರೆ ತುಂಬಾನೇ ಲೂಸ್ ಇತ್ತು. ಅದನ್ನ ರೆಡಿ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿಗೂ ಹೋಗಕ್ ಆಗಿಲ್ಲ. ಅದು ಕಟ್ ಮಾಡ್ಬೇಕಂತೆ ಕಾಲುಂಗ್ರ. ನನ್ಗೆ ಕಾಲುಂಗ್ರ ಪೀಸ್ ಒಂಚೂರು ಕಟ್ ಮಾಡಕ್ ಇಷ್ಟ ಇಲ್ಲ. ಬಿಕಾಸ್ ಅದು ನಮ್ಮ ಮದ್ವೆ ಟೈಮಲ್ಲೂ ನಾನು ದಾರ ಹಾಕೊಂಡೆ ಅಡ್ಜಸ್ಟ್ ಮಾಡ್ಕೊಂಡಿದ್ದು. ಬಿಕಾಸ್ ನನ್ನ ಸೈಜು ಆಲ್ಮೋಸ್ಟ್ 1 6 to 7 ಜ್ಯುವೆಲ್ರಿ ಶಾಪ್ ಹೋಗಿದೆ, ಎಲ್ಲೂ ಸಿಕ್ಕಿಲ್ಲ. ಸೊ ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಟ್ಟು ಹಾಕೊಂಡಿದ್ದೆ. ಬಟ್ ಇವಾಗ ಅದನ್ನ ಹಾಕೊಳ್ಳೋಕೆ ಆಗ್ತಾ ಇಲ್ಲ, ಬಿಕಾಸ್ ಇಲ್ಲಾಂದ್ರೆ ಚಪ್ಪಲಿ ಒಳಗಡೆ ಬಿದ್ದೋಗುತ್ತೆ, ಇಲ್ಲಾಂದ್ರೆ ಆಚೆ ಬಿದ್ದೋಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಇನ್ನೇನು ಡಿಸೈಡ್ ಮಾಡಿದೆ ಅಂದ್ರೆ ಇವಾಗ ಹೊಸ ತಗೋಬೇಕು ಅಂತ ಪ್ಲಾನ್ ಇದೆ ನಂದು. ನಂಗೆ ಅದನ್ನ ಪ್ರೆಸ್ ಮಾಡ್ಸೋದಾಗ್ಲಿ ಇಲ್ಲ ಹಾಳು ಮಾಡಕ್ ಬಿಲ್ಕುಲ್ ಇಷ್ಟ ಇಲ್ಲ. ಅಂಡ್ ಅದಕ್ಕೆ ಇವಾಗ ಹೋಗ್ಬೇಕು, ಒಂದು ಹೊಸ ತಗೋಬೇಕು ಕಾಲುಂಗ್ರನ. ತಾಳಿ ತುಂಬಾ ಜನ ಕೇಳ್ತಾ ಇದ್ದೀರಾ. ತಾಳಿದು ನಂದೇನಾಗಿದೆ,
ಅಂದ್ರೆ ನನಗೆ ತುಂಬಾ ಉದ್ದ ಆಗ್ಬಿಟ್ಟಿದೆ ತಾಳಿ. ನಾನು ನನಗೆ ಗೊತ್ತಾಗಿಲ್ಲ ತಾಳಿ ಮಾಡಿಸುವಾಗ ಎಷ್ಟು ಉದ್ದ ಇಡಬೇಕು ಅಂತ, ಬಿಕಾಸ್ ನಾನು ಮೋಹನ್ ಹೋಗಿದ್ದು ಅಂಡ್ ತಾಳಿಲಿ ನಮ್ದು ಸೈಡ್ ಅಲ್ಲಿ ತುಂಬಾ ಶಾರ್ಪ್ ಎಡ್ಜಸ್ ಇದೆ. ಅದರಿಂದ ಏನಾಗ್ತದೆ ಪ್ಲೇಟ್ ತರ ಬರುತ್ತಲ್ಲ ಅದಕ್ಕೆ ತಾಳಿ ನಮ್ದು ಸ್ವಲ್ಪ ಪ್ಲೇಟ್ ತರ ಇದೆ ಎಂ ಶೇಪ್ ಅಲ್ಲಿ. ಸೊ ಆ ಎಡ್ಜಸ್ ಏನಿದೆಯಲ್ಲ ತುಂಬಾ ಶಾರ್ಪ್ ಇದೆ. ಅದರಿಂದ ನನಗೆ ತುಂಬಾ ಸ್ಕಿನ್ನಿಗೆ ಎಲ್ಲ ತುಂಬಾ ಗಾಯ ತರ ಅದು ಚುಚ್ಚಿ ತುಂಬಾ ಗಾಯ ಆಗಿ ನನಗೆ ರಕ್ತ ಬರೋದು ಸ್ಟಾರ್ಟ್ ಆಗಿದೆ. ಸೊ ನನಗೆ ತಾಳಿ ಅದರಿಂದ ನಾನು ಹಾಕೊಳಕ್ ಆಗ್ತಿಲ್ಲ. ನಾನು ಆಲ್ಸೋ ತಾಳಿ ಏನಾಗ್ತದೆ, ನಾನು ಒಂದ್ ದಿವಸ ಕ್ಯಾಬಲ್ಲಿ ಹಂಗೆ ಹೋಗ್ತಾ ಇದ್ದೆ, ಲಿಟ್ರಲಿ ತಾಳಿ ಇಲ್ಲಿ ತನಕ ಬಂದ್ಬಿಟ್ಟಿತ್ತು, ಇನ್ನೇನು ಬಿದ್ದೋಗೋ ಮೂಮೆಂಟ್ ಇತ್ತು. ಸೊ ಐ ಡೋಂಟ್ ವಾಂಟ್ ಟು ಲೂಸ್ ಮೈ ಮಂಗಲ್ಯ ಚೇನ್. ನನಗೆ ಇಟ್ಸ್ ವೆರಿ ಪ್ರೀಷಿಯಸ್ ಆಬ್ವಿಯಸ್ಲಿ ಎಲ್ಲ ಹುಡುಗಿರ್ಗೂ. ಸೊ ಆದಷ್ಟು ನಾನು ಮನೇಲಿ ಇದ್ರೆ ಹಾಕೋತೀನಿ. ನಾನು ತುಂಬಾ ಹೊರಗಡೆ ಓಡಾಡ್ತಾ ಇದ್ದೀನಿ. ಸೊ ಹಾಗೆ ನನಗೆ ಸ್ವಲ್ಪ ಭಯ ಹಾಕೊಳ್ಳೋದಕ್ಕೆ ಆ ಟೈಮಲ್ಲಿ, ಬಿಕಾಸ್ ತುಂಬ ಲೂಸ್ ಇರೋದ್ರಿಂದ ಐ ಕಾಂಟ್ ಟೇಕ್ ಎನಿ ರಿಸ್ಕ್. ಬಟ್ ಇವಾಗ ನಾನು ಸದ್ಯಕ್ಕೆ ಈ ಥರ ಬ್ಯಾಂಗಲ್ ಹಾಕೋತಾ ಇದ್ದೀನಿ, ನೋಡ್ಬೋದು. ಈ ಥರ ಇದೊಂದು ಸಿಲ್ವರ್ದು ತೊಗೊಂಡಿದ್ದೆ ನಾನು ಈ ಥರ. ಮತ್ತೆ ಕಾಲುಂಗ್ರ ಹೋಗಿ ತೊಗೋಬೇಕು ನಾನು. ಅಂದ್ರೆ ಏನ್ ಗೊತ್ತಾ, ಇದು ನಂದೂ ಒಂದ್ ಸ್ವಲ್ಪ ಹೊಸದು. ಸೊ ಅಭ್ಯಾಸ ಆಗ್ಬೇಕು. ಅಲ್ಲಿವರೆಗೂ ಒಂದ್ ಸ್ವಲ್ಪ ಈ ತರ ಹೆಚ್ಚು ಕಮ್ಮಿ ಆಗ್ತಿರ್ತಲ್ಲ, ಸುಮ್ಮನೆ ಯಾಕೆ ಇವಾಗ ಹಾಕೊಂಡು ಕಳ್ಕೊಳ್ಳೋದ್ಕಿಂತ ಒಂದ್ ಸ್ವಲ್ಪ ದಿನ ಎತ್ ಮಾಡ್ಕೋದು ಬೆಟರು. ಸೊ ಅದಕ್ಕೆ ನಾನು ಏನು ಹೇಳ್ತಿರ್ಲಿಲ್ಲ. ಬಟ್ ಲೈಫಲ್ಲಿ ಆಗೇ ಒಂದ್ಸಲ ನೀನ್ ಇಷ್ಟೊಂದು ಉದ್ದ ಅಂದಿದ್ರೆ ನಾನು ಇನ್ನೊಂದು 5 ಗ್ರಾಮ್ ಉಳಿಸ್ತಾ ಇದ್ದೆಪ್ಪ ಗೋಲ್ಡ್ ಅಲ್ಲಿ. ಒಂದ್ ಕೆಲಸ ಮಾಡೋಣ, ನಿಮ್ಗೆ ಒಂದ್ ಚೈನ್ ಇದ್ ಮಾಡಿದೀವಲ್ಲ, ಆ ಚೈನ್ ನನಗೆ ಕೊಟ್ಬಿಡು. ಆ ಚೈನ್ ಕೊಟ್ಬಿಟ್ಟು ಅದನ್ನ ನಾನು ಹಾಕೋದೀನಿ ಸ್ವಲ್ಪ ದಿವಸ. ನಾನೇನ್ ಮಾಡ್ಲಿ? ಓಕೆ, ಬಟ್ ಐ ಅಂಡರ್ಸ್ಟ್ಯಾಂಡ್ ಗೈಸ್. ಪ್ರತಿಯೊಬ್ಬರು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ರೀಸನ್ಗೋಸ್ಕರ ಆಗ್ತೀರಾ. ನೀವು ನಮ್ಮನ್ನ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತೀರಾ. ಆಬ್ವಿಯಸ್ಲಿ ನಿಮ್ಮ ಮನೆ ಮಕ್ಳೇನಾದ್ರೂ ಈ ತರ ತಾಳಿ ಹಾಕೊಳ್ತಾ ಇಲ್ಲ, ಈ ತರ ಬಳೆ ಹಾಕೊಳ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಬುದ್ಧಿ ಹೇಳ್ತೀರಾ ನೀವು, ಅದು ನಿಮ್ಮ ಕರ್ತವ್ಯ ಹೇಳ್ತೀರಾ. ಅದೇ ತಾನೇ ನಂದೂ ಟ್ರೀಟ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಬಟ್ ನಿಮ್ಮ ಪರ್ಸನಲ್ ಎಮೋಷನ್ಸ್ ಏನಾದ್ರು ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಆ ಕಮೆಂಟ್ಸ್ ಹಿಂದೆ ಅದೊಂದು ಪ್ರೀತಿ ಕನ್ಸರ್ನ್ ಇತ್ತು ಅಂತ ಅಂದ್ಬಿಟ್ಟು ನಮಗೆ ಡೆಫಿನೆಟ್ಲಿ ಗೊತ್ತು. ಬಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ರಿಪ್ಲೈ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾವು ಇದು ಸಪ್ರೇಟ್ ಒಂದು ವಿಡಿಯೋ ಮಾಡ್ತಾ ಇದೀವಿ. ಬಟ್ ನಿಂಗೆ ಬೇಜಾರಾಗ್ತಿತ್ತಾ ಈ ತರ ಕಮೆಂಟ್ಸ್ ಎಲ್ಲ ನೋಡಿದಾಗ? ನನಗೆ ಬೇಜಾರೇನು ಆಗ್ತಿಲ್ಲ. ಆಬ್ವಿಯಸ್ಲಿ ಇಟ್ ಇಸ್ ಅಡ್ವೈಸ್ ಅಂತಾನೆ ನಾನು ತಗೋತಾ ಇದ್ದಿದ್ದು. ಬಟ್ ದೇರ್ ಇಸ್ ಅ ರೀಸನ್ ಅಂತ ಅದನ್ನ ಅದಕ್ಕೆ ಇವತ್ತು ಕೂತ್ಕೊಂಡು ಸ್ಪೆಷಲಿ ನಿಮ್ಗೆ ವ್ಲಾಗ್ ಮಾಡ್ತಾ ಇದೀವಿ. ಲೈಕ್ ತುಂಬಾ ಜನ ಕೇಳ್ತಾ ಇದ್ವಿ ಕಾನ್ಸ್ಟೆಂಟ್ ಆಗಿ. ನಾವು ಮೋಹನ ಹೇಳ್ದಂಗೆ ಕಮೆಂಟ್ಸ್ ಅಲ್ಲಿ ಪ್ರತಿಯೊಂದನ್ನು ಆ ಇಮೋಷನ್ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನಿಮ್ಗೆ ಇವತ್ತು ಅಂದ್ರೆ ಏನ್ ಗೊತ್ತಾ, ಇವಾಗ ಬೇರೆ ಯಾರೋ ಸುಮ್ನೆ ಒಂದು ಕಮೆಂಟ್ ಪಾಸ್ ಮಾಡಿದ್ರೆ ಬಿಡು ಅವ್ರಿಗೇನ್ ಜಸ್ಟಿಫಿಕೇಶನ್ ಕೊಡೋದು ಅಂತ ಅನ್ಸಿತ್ತು. ಬಟ್ ಆಬ್ವಿಯಸ್ಲಿ ನಮ್ಮ ಆಡಿಯನ್ಸ್ ರೆಗ್ಯುಲರ್ ಆಗಿ ನಿಮ್ಮಿಂದನೇ ನಾವು ಬೆಳೀತಾ ಇರೋದು ಅಂಡ್ ತುಂಬಾ ಪ್ರೀತಿ ತೋರಿಸ್ತಾ ಇದ್ದೀರಾ. ಸೊ ಆಬ್ವಿಯಸ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಲೇಬೇಕಾಗಿತ್ತು. ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಬಟ್ ಇವಾಗ ಕಾಲುಂಗ್ರ ಎಲ್ಲನೂ ಮಾಡಿಸ್ಬೇಕು. ಇವಾಗ ಅದಕ್ಕೆ ಇವಾಗ ಭೀಮಾ ಹೋಗೋಣ ಅಂತ ಅನ್ಕೊಂಡಿದೀವಿ. ಜೊತೆಗೆ ಇವಾಗ ತಾಳಿನೂ ಅಡ್ಜಸ್ಟ್ ಮಾಡಿಸ್ಬೇಕು. ಅದೊಂದು ಸ್ವಲ್ಪ ಏನು ಅದು ಶಾರ್ಪ್ ಎಲ್ಲ ಇದೆಯಲ್ಲ ಅದೆಲ್ಲ ಸ್ವಲ್ಪ ಇದು ಮಾಡ್ಸೋಣ, ಸ್ಪಡ್ ಮಾಡ್ಸೋಣ. ಅದು ಅಗಲ ಇದೆಯಲ್ಲ ಅದಕ್ಕೆ ಇದೆಯಲ್ಲ ಇದಲ್ಲ, ಇದು ಫುಲ್ ಹಿಂಗ್ ಬೆಂಡ್ ಆಗ್ತೈತೆ. ನಮ್ದು ಹಂಗೆ ಆಗಿದೆ ನೋಡಿಲಿ, ಹಿಂಗೆ ಹಿಂಗಾಯ್ತದೆ. ನಾನು ಹಿಂಗ್ ಸ್ಟ್ರೈಟ್ ಮಾಡ್ತಾ ಇದ್ದೀನಿ. ಏನೇನ್ ಗೊತ್ತಾ, ನಾರ್ಮಲಿ ತಾಳಿನ ಯಾರು ತೋರಿಸ್ಬಾರ್ದು ಅಂತಂತಾರೆ. ಬಟ್ ಅಂದ್ರೂ ತುಂಬಾ ಜನ ಕೇಳ್ತಾರೆ ತಾಳಿ ಡಿಸೈನ್ ತೋರಿಸಿ ಅಂತ ಅಂದ್ಬಿಟ್ಟು. ಪ್ರೀವಿಯಸ್ ವ್ಲಾಗ್ಸ್ ಅಲ್ಲಿ ಗೋಲ್ಡ್ ಶಾಪಿಂಗ್ ವ್ಲಾಗ್ಸ್ ಎಲ್ಲ ಇದೆಯಲ್ಲ ಅದ್ರಲ್ಲಿ ನಾನು ನೀಟಾಗಿ ತೋರಿಸಿದೀನಿ. ಸೊ ಅದ್ರಲ್ಲಿ ನೋಡಿ, ಯಾಕಂದ್ರೆ ದೊಡ್ಡವರು ಸ್ವಲ್ಪ ಸಜೆಸ್ಟ್ ಮಾಡ್ತಾರೆ ತಾಳಿನ ಯಾರು ತೋರಿಸ್ಬಾರ್ದು, ಎಕ್ಸ್ಪೋಸ್ ಮಾಡಬಾರ್ದು ಅಂತಂದ್ಬಿಟ್ಟು. ಸೊ ಅದಕ್ಕೆ ಆ್ಯಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾ ಇದ್ರಿ ನಂದೋರ್ ಅಮ್ಮ ಯಾಕೆ ಬಿಟ್ರು ಅಂತ ಅಂದ್ಬಿಟ್ಟು. ಆಬ್ವಿಯಸ್ಲಿ ನಂದೋರಮ್ಮ ನಿಮ್ಗೆ ಗೊತ್ತಿರುತ್ತೆ. ನೀವು ಏನ್ ಗೊತ್ತಾ, ಒಂದು ಲಾಗ್ ನೋಡ್ಬಿಟ್ಟು ಜಡ್ಜ್ ಮಾಡ್ಬಿಡಿ. ನೀವು ಹಳೆ ಲಾಗ್ಸ್ಗಳೆಲ್ಲ ನೆನ್ಸ್ಕೊಂಡು ನೋಡಿ ನೀವೇಂತಕ್ಕೆ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಅಷ್ಟು ಚೆನ್ನಾಗೆಲ್ಲನೂ ಅಡ್ವೈಸ್ ಮಾಡ್ತಾರೆ, ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ಸೊ ಅವರೂ ಬಿಡಲ್ಲ. ಅವ್ರು ಅಲ್ಲಿ ಬಿಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಇರುತ್ತೆ ಅಂತ ಅಷ್ಟೇ ಅರ್ಥ. ಸೊ ಅದನ್ನ ನಿಮ್ಮ ಹತ್ರ ಹೇಳ್ಬೇಕಾಗಿತ್ತು. ಅಂದ್ರೆ ಕಮೆಂಟ್ಸ್ ಅಲ್ಲಿ ಇವಳು ಹಾಕೊಳ್ತಾ ಇಲ್ವಲ್ಲ, ಅದನ್ನ ಯಾಕೆ ಇವ್ರು ಬಿಡ್ತಾ ಇದಾರೆ, ಅವ್ರ ಮನೇಲಿ ಏನು ಹೇಳ್ತಿಲ್ವಾ ಅಂತಂದ್ಬಿಟ್ಟು ಹೇಳ್ತಾ ಇದ್ರು. ನಾನು ಆಕ್ಚುಲಿ ಒಂದು ಸ್ಮಾಲ್ ಇದು ಮಾಡಿಸ್ಕೋಬೇಕು. ನಾನು ನಿಜವಾಗ್ಲೂ ಹೇಳ್ತೀನಿ, ಡೈಲಿ ಹಾಕೊಳ್ಬೇಕು. ಬಳೆನೂ ಹಾಕೊಳ್ಳಿ, ಕಾಲುಂಗ್ರ ಹಾಕೊಳ್ಳಿ, ಹೂ ಮುಡ್ಕೊಂಡು ಪೂಜೆ ಮಾಡಿ. ಹೌದು, ನಾನು ಡೈಲಿ ಹೇಳಿದೆ, ನಾನು ಹೇಳದ್ದು ನಾನು ಅಷ್ಟೇ ಅಪ್ಪ. ನಾನು ಆಮೇಲೆ ಶುಕ್ರವಾರ ಮಂಗಳವಾರ ಯಾವುದೇ ಲೇಡೀಸ್ಗಳಾಗ್ಲಿ ಸೀರೆ ಹಾಕೊಂಡು ಪೂಜೆ ಮಾಡಿ, ಚೂಡಿದಾರ್ ಡ್ರೆಸ್ ಹಾಕೊಂಡು ಪೂಜೆ ಮಾಡಿ, ನೈಟಿಲೆಲ್ಲ ಯಾರು ಪೂಜೆ ಮಾಡಬೇಡಿ. ನಾನು ನಮ್ಮ ಮಕ್ಳಿಗೆ ಹೇಳದೇ ಇದು. ನಮ್ಮ ಮಕ್ಳುಗಳಿಗೆ ಶುಕ್ರವಾರ ಮಂಗಳವಾರ ವಾರ ದಿವಸ ನೀವು ಮಾಡ್ತೀರಾ ಅಂದ್ರೆ ರೆಡಿಯಾಗಿ ಕ್ಲೀನಾಗಿ ರೆಡಿಯಾಗಿ ಸೀರೆ ಹಾಕೊಂಡು ಪೂಜೆ ಮಾಡಿದ್ರೆ ಅಷ್ಟು ಒಳ್ಳೇದು ದೇವ್ರಿಗೆ. ಹೌದು, ಅಷ್ಟು ಒಳ್ಳೇದು. ನಮ್ಮ ಮಕ್ಕಳಿಗೂ ನಾನು ಅದೇ ಹೇಳ್ತೀನಿ, ನೀವು ಬೇರೆ ಯಾರು ನೋಡ್ತಾ ಇರ್ತೀರಾ ಹಂಗ ನೀವು ಆ ರೀತಿ ಮಾಡ್ತಾ ಇದ್ರೆ ಆ ರೀತಿ ಮಾಡಬೇಡಿ. ಈ ರೀತಿ ಸೀರೆ ಉಟ್ಕೊಂಡು ಪೂಜೆ ಮಾಡಿ. ಶುಕ್ರವಾರ ಅಂತೂ ಖಂಡಿತ ಮಾಡಬೇಡಿ. ನೈಟಿಲೆಲ್ಲ ಸೀರೆ ಉಟ್ಕೊಂಡೇ ಮಾಡಿ, ತುಂಬಾ ಒಳ್ಳೇದು. ಹೌದು, ಡ್ರೆಸ್ ಹಾಕೊಂಡ್ರು ಪರವಾಗಿಲ್ಲ,
ಡ್ರೆಸ್ಗಿಂತನೂ ಸೀರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಈಗ ಇವ್ರಿಗೆಲ್ಲ ಆಗಲ್ಲ, ಆಫೀಸ್ ಟೈಮ್ ಓಡೋಗ್ಬೇಕು ಓಡ್ ಬರ್ಬೇಕು ಅನ್ನೋರೆಲ್ಲ ಕಷ್ಟ ಹೌದು, ಕಷ್ಟ ಆಗುತ್ತೆ. ಆಗುತ್ತೆ. ಓಕೆ, ಮನೇಲಿ ಇರೋ ನಮ್ಮಂತರ ಹೌಸ್ ವೈಫ್ ಎಲ್ಲ ಸೀರೆ ಹಾಕೊಂಡು ಪೂಜೆ ಮಾಡಿ ತುಂಬಾ ಒಳ್ಳೇದು. ನಂದಿಗೆ ಇನ್ನೂ ಸೀರೆ ಉಟ್ಕೊಂಡು ಅಭ್ಯಾಸ ಇಲ್ಲ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಅಕ್ಕ ಹತ್ರ ಕಲ್ತ್ಕೋ ಆದಷ್ಟು ಬೇಗ. ಅಟ್ಲೀಸ್ಟ್ ನಿಂಗೆ ಬೇಕು ಅಂದ್ರೆ ರೆಡಿಮೇಡ್ ಸೀರೆ ತರ ಬರುತ್ತಲ್ಲ, ಬಟ್ ಅಂದ್ರೂ ಆ ಟಿಪಿಕಲ್ ಅಥೆಂಟಿಕ್ ಸ್ಯಾರಿ ಉಟ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ. ಸೊ ಅದು ಕಲ್ತ್ಕೊಂತ ಇದ್ದೀನಿ. ಸೊ ಆದಷ್ಟು ಬೇಗ ಕಲ್ತ್ಕೊಂಡು ನಿಮಗೋಸ್ಕರ ನಮ್ಮ ನಂದುನ ಒಂದ್ ಕೆಲಸ ಮಾಡೋಣ. ನೀವು ಮದ್ವೆ ಹೆಣ್ ತರ ಕಾಣಿಸ್ತಾ ಇಲ್ಲ, ಬಳೆ ಇಲ್ಲ, ಅದೇನಂತೀರ, ಮತ್ತೆ ನಂದನ್ನ ಒಂದ್ಸಲ ರೀಕ್ರಿಯೇಟ್ ಮಾಡೋಣ ಬ್ರೈಡಲ್ ಲುಕ್ ಆಗಿ. ಸೊ ಅದೆಲ್ಲ ನೀವು ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನೋಡ್ತೀರಾ. ಸೊ ನಾ ಪ್ರಾಬ್ಲಮ್ ಓನ್ ಹೇಳ್ದಂಗೆ ಇನ್ನ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನಾನು ಒಂದು ನಾವು ಪ್ಲಾನ್ ಮಾಡ್ತಾ ಇದೀವಿ ಎಲ್ಲಾದ್ರೂ ಹೋಗ್ಬೇಕು ದೇವಸ್ಥಾನಕ್ಕೆ ಅಂತ. ಸೊ ಅವತ್ತು ಫುಲ್ಲು ನಾನು ಚೆನ್ನಾಗಿ ಸೀರೆ ಉಟ್ಕೊಂಡು ಬಡೆ ಎಲ್ಲ ಹಾಕೊಂಡು ಹೂವೆಲ್ಲ ಮುಟ್ಕೊಂಡು ಆ ತರ ಎಲ್ಲ ಬ್ಲಾಗ್ ಮಾಡೋಣ. ಅಂಡ್ ನಾನು ಡೈಲಿ ಮನೇಲಿ ಆಬ್ವಿಯಸ್ಲಿ ಮಾಡಕ್ ಆಗಲ್ಲ ಇಷ್ಟೊಂದೆಲ್ಲ, ಬಿಕಾಸ್ ನನ್ಗೆ ಆಫೀಸ್ ಇರುತ್ತೆ. ಅಂಡ್ ಇವಾಗ ನಾನು ಆಫೀಸ್ ದೋಸೆ ಗಾಡಿಗೆ ಹೋಗ್ತಾ ಇದ್ದೀನಿ ಅಂಡ್ ಬರೋಷ್ಟಕ್ಕೆ ತುಂಬಾ ಲೇಟ್ ಆಗುತ್ತೆ, 11:30 ಆಗ್ತಾ ಇದೆ. ಸೊ ಆಬ್ವಿಯಸ್ಲಿ ತುಂಬಾ ಟಯರ್ಡ್ ಆಗ್ಬಿಟ್ಟಿರ್ತೀವಿ. ಸೊ ಎಷ್ಟಾಗುತ್ತೆ ನಾನು ಫಾಲೋ ಮಾಡ್ತಾ ಇದ್ದೀನಿ, ನನಗೆ ಖುಷಿ ಇದೆ, ನಾನು ಅಟ್ಲೀಸ್ಟ್ ಅಷ್ಟು ಮಾಡ್ತಾ ಇದ್ದೀನಿ ಅಂತ. ಸೊ ಏನಾದರೂ ಅಡ್ವೈಸ್ ಇದೆ ನೀವು ಹೇಳ್ಬೋದು, ಡೆಫಿನೆಟ್ಲಿ ಅದನ್ನ ಫಾಲೋ ಮಾಡೋದು ಟ್ರೈ ಮಾಡ್ತೀನಿ, ಇಲ್ಲ ಅಂತ ಇಲ್ಲ. ಮನೇಲಿದ್ದಾಗ ನಾನು ಆಬ್ವಿಯಸ್ಲಿ ಎಲ್ಲ ಫಾಲೋ ಮಾಡ್ತೀನಿ ಅಲ್ಲ ಮೋನ? ಎಸ್, ನನಗೆ ಪರ್ಸನಲಿ ಟ್ರೆಡಿಷನಲ್ ಗರ್ಲ್ಸ್ ಅಂದ್ರೆ ತುಂಬಾನೇ ಇಷ್ಟ. ನಂದೂ ಅಷ್ಟೇ. ಅವಾಗಿನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀನು ಜೀನ್ಸ್ ಟಾಪ್ ಹಾಕೊಳ್ಳೋಕ್ಕಿಂತ ನನಗೆ ಈ ತರ ಸೀರೆ ಉಟ್ಕೊಳ್ಳೋದಾಗ್ಲಿ, ಚೂಡಿದಾರ್ ಹಾಕೊಳ್ಳೋದಾಗ್ಲಿ, ಈ ಥರದಲ್ಲಿ ನೋಡೋದಕ್ಕೆ ನಂಗೆ ತುಂಬಾನೇ ಇಷ್ಟ. ಸೊ ಆಬ್ವಿಯಸ್ಲಿ ನಾನು ಕೂಡ ಅವಳಿಗೆ ಹೇಳಿರ್ತೀನಿ, ಆ ಥರ ಏನಾದರೂ ನನಗೇನಾದರೂ ಅದು ಸರಿ ಅಲ್ಲ ಅಂತ ಅನ್ಸಿದ್ರೆ. ಸೊ ಐ ಹೋಪ್ ನಿಮಗೆ ಅರ್ಥ ಆಗ್ತೀನಿ ಅಂತ ಅಂದ್ಕೊಳ್ತೀನಿ. ಸೊ ಎನಿವೇ, ಸೊ ಸದ್ಯಕ್ಕೆ ಇದಿಷ್ಟು ರೀಸನ್ನು ಏಂತಕ್ಕೆ ನಂದು ಬಳೆ ಹಾಕೊಳ್ತಿರ್ಲಿಲ್ಲ, ತಾಲಿ ಉಟ್ಕೊಳ್ತಿರ್ಲಿಲ್ಲ. ಅದೆಲ್ಲ ಇನ್ನು ಮುಂದೆ ನೆಕ್ಸ್ಟ್ ಫಾಲೋ ಮಾಡೋಕೆ ಆದಷ್ಟು ಟ್ರೈ ಮಾಡ್ತಾರೆ. ಅಂಡ್ ಪರ್ಸನಲಿ ಇನ್ನೊಂದೇನು ಗೊತ್ತಾ, ಹೆಣ್ಮಕ್ಳು ಬಿಡಿ ಪರವಾಗಿಲ್ಲ. ಇವಾಗ ನೀವು ಹೇಳ್ತಿದ್ರಲ್ಲ, ಇವಾಗ ಆಂಟಿ ಹೇಳಿದ್ರಲ್ಲ ಹೆಣ್ಮಕ್ಳೆಲ್ಲ ಈ ಥರ ಮಾಡಿ ಅಂತ ಅಂದ್ಬಿಟ್ಟು, ಒಬ್ಬ ಹುಡುಗ ಆಗಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗೋ ಥರ ಮಾಡಿದ್ದೆ ನಂದು. ಸೊ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ನಂದು ಈ ಟ್ರೆಡಿಷನ್ಸ್ ಎಲ್ಲನೂ ಎಷ್ಟು ಫಾಲೋ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ನಾನು ನಿಜವಾಗ್ಲೂ ದೇವಸ್ಥಾನದ ಕಡೆ ನೋಡ್ದವನೇ ಅಲ್ಲ, ಪ್ರತಿ ಗುರುವಾರ ಹೋಗ್ತೀನಿ, ಶನಿವಾರ ಹೋಗ್ತೀನಿ ನಾನು. ಮತ್ತೆ ನಂದು ಹೊರಗಡೆ ಹೋದಾಗೆಲ್ಲ ಬರೀ ದೇವಸ್ಥಾನಕ್ಕೆ ಹೋಗಿರೋದು. ಸೊ ಆ ಥರ ಮಾಡ್ಬಿಟ್ಟಿದ್ದಾಳೆ. ಸೊ ಎನಿವೆ, ಇವಾಗ ಸದ್ಯಕ್ಕೆ ಇವಾಗ ಭೀಮಾತ್ರ ಹೋಗೋಣ. ಭೀಮಾತ್ರ ಅಲ್ಲ ಇವಾಗ ಫಸ್ಟು ಭೀಮಾತ್ರ ಹೋಗ್ಬಿಟ್ಟು ಅಲ್ಲಿಂದ ನಾವು ಚಿಕ್ಕಪೇಟೆಗೆ ಹೋಗ್ಬೇಕು. ಬಿಕಾಸ್ ನಾವು ವರಮಹಾಲಕ್ಷ್ಮಿ ಸಾರಿ ಶಾಪಿಂಗ್ ಮಾಡ್ಬೇಕು. ಅಂಡ್ ಆಲ್ಸೋ ವರಮಹಾಲಕ್ಷ್ಮಿ ಹಬ್ಬ ಬರ್ತಿರೋದ್ರಿಂದ ತುಂಬಾ ಐಟಮ್ಸ್ ತಗೋಬೇಕು. ಅಂಡ್ ದಿಸ್ ಇಸ್ ಮೈ ಫಸ್ಟ್ ವರಮಹಾಲಕ್ಷ್ಮಿ ಆಫ್ಟರ್ ವೆಡ್ಡಿಂಗ್. ಸೊ ನನ್ಗೂ ಕ್ಯೂರಿಯಸ್ ಆಗಿದೆ ಏನೇನ್ ತಗೋಬೇಕು ಅಂತ, ನಿಜವಾಗ್ಲೂ ಕನ್ಫ್ಯೂಷನ್ ಇದೆ ಮೋರ್ ಓವರ್. ಓಕೆ, ಇವಾಗ ಭೀಮಾತ್ರ ಹೋಗೋಣ. ಫಸ್ಟ್ ಕಾಲುಂಗರ ಒಂದ್ ಸ್ವಲ್ಪ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತಗೊಂಬರೋಣ. ಓಕೆ, ಒಡವೆ ಚಿನ್ನ ಏನೇನ್ ಬೇಕು ಅದೆಲ್ಲ ತಗೊಳ್ಬಹುದು. ಅದೇ ಕೆಲಸ ಬಾ. ಸೊ ಇವಾಗ ನಾನು ನಮ್ಮಮ್ಮ ಮೋನ 3 ಜನನು ಭೀಮಾಗ್ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ ರೀಚ್ ಆದ್ವಿ. ಭೀಮಾ ನಮ್ಮ ಮನೆಯಿಂದ ತುಂಬಾ ಹತ್ರ. ಆಕ್ಚುಲಿ ಫಸ್ಟ್ ನಾವು ಇಲ್ಲಿ ಬೇರೆ ಜ್ಯುವೆಲರಿ ಸ್ಟೋರ್ ಇತ್ತು, ಅಲ್ಲಿ ಹೋಗ್ತಾ ಇದ್ವಿ. ಬಟ್ ಇತ್ತೀಚೆಗೆ ಭೀಮಾದಲ್ಲಿ ತುಂಬಾ ಚೆನ್ನಾಗಿ ಆಫರ್ಸ್ ಬಿಡ್ತಾರೆ. ಸೊ ಹಾಗಾಗಿ ನಾವು ಭೀಮಾಗೆ ಹೋಗ್ತಾ ಇರೋದು. ಈ ನಡುವೆ ಏನೇನ್ ತಗೊಳ್ತೀಯ ಇವಾಗ? ನೀನ್ ಏನೇನ್ ಕೊಡಿಸ್ತೀಯ? ನೆಕ್ಲೆಸ್? ನಾನೇ ಕೇಳ್ದೈತಿ, ನೀನ್ ನನಗೇನ್ ಕೊಡಿಸ್ತೀಯ ಹೇಳು ಈ ಸಲ? ನಾನೇ ಇದ್ಮೇಲೆ ಯಾಕೆ ಬಿಡು. ಸೊ ನಾವು ಇವಾಗ ಭೀಮಾ ಹತ್ರ ರೀಚ್ ಆದ್ವಿ. ಇಲ್ಲಿ ಭೀಮಾಗ್ ಬಂದ್ವಿ. ಅಕ್ಕ ನಿನ್ಗೆ ಏನಾದ್ರು ಬೇಕಾ ಭೀಮಾ ಇಂದ? ಓಕೆ, ಸೊ ಇವಾಗ ಭೀಮಾ ಹತ್ರ ಬಂದ್ವಿ. ಮೇಡಮ್ಗೆ ಕಾಲುಂಗ್ರ ತಗೋಣ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು. ಜಸ್ಟ್ ಇಗ್ನೋರ್ ಮೈ ಯಾಕೆ ನೇಲ್ ಕಟ್ ಮಾಡಿಲ್ವಾ? ಪ್ರೆಸ್ ಮಾಡ್ಕೊಬಿಡ್ಬೇಕಲ್ಲ. ಸೊ ಇಲ್ಲಿದೆ ಒಂದಷ್ಟು ಡಿಸೈನ್ಸ್ ಇದೆ. ನಿಂಗೆ ಈ ಸಲ ಕರೆಕ್ಟಾಗಿ ತಗೊಂಡ್ಬಿಡು, ಮತ್ತೆ ದಾರಾಗಿರ ಕಟ್ಟೋದು ಅದೆಲ್ಲ ಬೇಡ. ಇದು ಒಂದು ಸೈಡ್ ಏನು ತೋರ್ಸು, ಹಿಂಗಿದೆ. ಈ ಥರದ್ದು ಬೇಡ, ಈ ಥರ ಸಣ್ಣನೇ ಇದೆ. ಇದು ಬೇಡ. ಇದೇನು ಕಾಲುಂಗ್ರನು ಒಳ್ಳೆ ಕೈಗೆ ಹಾಕೊಳ್ಳೋ ಥರ ಡಿಸೈನ್ ಇದೆ. ಇಲ್ಲ, ಕಾಲುಂಗ್ರನು ಕೈಗೆ ಹಾಕೊಳ್ಳೋ ಥರ ಇದೆ ಡಿಸೈನು. ಹುಡುಗಿರ್ಗಳಿಗೆ ಬಿಡು, ಬೇಜಾನ್ ಆಪ್ಷನ್ ಇದೆ. ಆರಾಮ ಬನ್ನಿ. ಎಸ್, ಏನು ಬೇಡ ಸರ್. ಹೌದಾ? ಇದೇ ತರದ್ದು ಇದು ಆಕ್ಚುಲಿ ಡಿಸೈನ್ ಈ ತರ ಇದೆ. ಫ್ಯಾನ್ಸಿಲಿ ನನ್ನ ಸೈಜ್ ಇಲ್ಲ, ಇದ್ರೆ ನನಗೆ ಇಷ್ಟ ಆಯ್ತಾ ಇಲ್ಲ. ಪ್ರೆಸ್ಸಿಂಗ್ ಮಾಡಿ ಇಷ್ಟ ಆಯ್ತು. ಇನ್ನು ಪ್ರೆಸ್ ಆಯ್ತಲ್ಲ ಗಟ್ಟಿದೆ, ಆಗಲ್ಲ ಕಡಿಮೆ ಲೂಸ್. ಅದು ಓಪನ್ ಮಾಡ್ಬೋದು ಅನ್ಸುತ್ತೆ. ಇದು ಅದನ್ನು ಹಂಗೆ ಇತ್ತು, ಇಲ್ಲಿ ತನಕ ಬರ್ತಿತ್ತು ಅದು. ಬಟ್ ಏನ್ ಗೊತ್ತಾ, ಇದರಿಂದ ಆಚೆ ಬರ್ಬಾರ್ದು ಅಷ್ಟೇ, ಅದರಿಂದ ಆಚೆ ಬರುತ್ತೆ. ಅದು ಬೇಕಾದ್ರೆ ನೀವು ಓಕೆ ಡಿಸೈನ್ ಓಕೆ ಆದ್ರೆ ನಾವು ಗೋಲ್ಡ್ ಸ್ಮಿತ್ ಹತ್ರ ಹೋಗಿ ಅದು ರೆಡಿ ಮಾಡ್ಸೋಣ. ಫುಲ್ ಲೂಸ್ ಇದೆ.
ಇದು ಇನ್ನ ಲೂಸು ಬಿಡು. ಇಷ್ಟು ಆರಾಮಾಗಿ ಹೋಯ್ತೈತೆ ಅಂದ್ರೆ ಕಟ್ ಮಾಡ್ಬೋದಾ ಅದು ತುದಿಲಿ? ಒಂದು ಕೇಳ್ಬೇಕು ಮ್ಯಾಮ್ ಅದು. ಓಕೆ. ಇಲ್ಲಾಂದ್ರೆ ಇಲ್ಲ ಪ್ರೆಸ್ ಮಾಡ್ತಾರೆ ಅವರು, ಆಚೆ ಈಚೆ ಆಗುತ್ತೆ, ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ. ಅದು ಓಕೆ ಆದ್ರೆ ಮಾಡಿ ಕೊಡ್ಬೋದು. ನೆಕ್ಸ್ಟ್ ಫ್ಯೂಚರಲ್ಲಿ ದಪ್ಪ ಆದ್ರೆ ಇದು ಮಾಡಿ ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ. ಮಾಡಿದ್ರೆ ಹಾಳಾಗುತ್ತೆ. ಪ್ರೆಸ್ ಮಾಡುವ ಒಳಗಡೆ ಹಿಂದೆ ಮುಂದೆ ಒಂದ್ರ ಮೇಲೆ ಒಂದೇ ಥರ. ಇಲ್ಲೇ ಕೊಡ್ಸ್ಬೇಕು. ಹಾಂ ಅಷ್ಟೇ, ಇಲ್ಲೇ ಅಡ್ಜಸ್ಟ್ ಮಾಡಿಬಿಡು. ಸೊ ನೋಡಿ ಇದೇ ಥರನೇ ಆ್ಯಕ್ಚುಲಿ ಇವ್ರಿಗೆ ಪ್ರಾಬ್ಲಮ್ ಆಗ್ತಿದ್ದು. ಬೇಡಲ್ಲಿ ಫುಲ್ಲು ಲೂಸ್ ಆಗ್ತಿತ್ತು, ಅದಕ್ಕೆ ತೆಗೆದಿಟ್ಟಿದ್ದು. ಹೀಗಿರುತ್ತಲ್ಲ, ಈಗ ಹಾಕಿ ಸೈಡ್ 2 ಸೈಡ್ ಹಿಂಗೆ ಪ್ರೆಸ್ ಮಾಡಿ. ಇಲ್ಲಿ ಪ್ರೆಸ್ ಮಾಡ್ಬೇಕಾ? ಹಂಗೆ ಪ್ರೆಸ್ ಮಾಡಿ, ಜೋರಾಗಿ ಪ್ರೆಸ್ ಮಾಡಿ, ಗಟ್ಟಿ ಬಿಡಿ. ಆಯ್ತು. ಇಟ್ಕೋ, ತಿರುಗಿಸ್ಕೋ, ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ತಿರುಗಿಸ್ಕೋ. ಅನ್ನೋದು ಲಾಂಗ್ ಹಾರ ತಗೊಂಡು ನಿಂಗೆ ಬೇಕಾ ತಗೋ. ಓಕೆ ಮೇಡಮ್, ಫೈನಲಿ ತಗೊಂಡಾಯ್ತು. ಥ್ಯಾಂಕ್ ಯು. ಆಯ್ತಾ? ಹಾಕೊಂಡಾ? ಹಾಕೊಂಡಾಯ್ತು ಮೇಡಮ್ ಆಲ್ರೆಡಿ ಕಾಲ್ಗೂ ಹಾಕೊಂಡ್ಬಿಟ್ಟಿದ್ದಾರೆ. ಚೆನ್ನಾಗಿ ಕಾಣ್ತೈತೆ ಆಮೇಲೆ ನೋಡಿ. ಚೆನ್ನಾಗಿ ಕಾಣಿಸ್ತದೆ ಬಿಡು. ಬಾ. ಓಕೆ, ಸೊ ಭೀಮಾ ಬಂದಿದ್ದ ಕೆಲಸ ಮುಗೀತು. ನೆಕ್ಸ್ಟು ಇವಾಗ ಮನೆಗೆ ವಾಪಸ್ ಹೋಗೋಣ. ಸೊ ಫೈನಲಿ ನಾವು ಭೀಮಾಯಿಂದ ಹೊರಡ್ತಾ ಇದೀವಿ ಮನೆಗೆ. ಅಂಡ್ ಇವಾಗ ಅಕ್ಕ ಲಚ್ಚು ಕೂಡ ಅಲ್ಲಿಂದ JP ನಗರಿಂದ ಹೊರಡ್ತಾರೆ ಕೋರ್ಮಂಗ್ಲಕ್ ಅಂತ ಇದೀನಿ, ಚಿಕ್ಕಪೇಟೆಗೆ. ಸೊ ನಮ್ದು ಇವಾಗೆಲ್ಲ ಪರ್ಚೇಸಿಂಗ್ ಎಲ್ಲ ಆಯ್ತು. ಸೊ ನಾವು ಇವಾಗ ಪಟ್ ಅಂತ ಮನೇಲಿ ಹೋಗಿ ಅಲ್ಲಿಂದ ನಾವು ಆಟೋ ಬುಕ್ ಮಾಡಿ ನಾವು ಚಿಕ್ಕಪೇಟೆಗೆ ಹೋಗ್ತೀವಿ. ನಾವು ಕಾರ್ ತಗೊಂಡು ಹೋಗ್ತಾ ಇಲ್ಲ, ಬಿಕಾಸ್ ತುಂಬಾ ಟ್ರಾಫಿಕ್ ಇರುತ್ತೆ. ನಿಮಿಷ, ನಾವು ಕಾರ್ ತಗೊಂಡು ಹೋಗ್ತಾ ಇಲ್ಲ ಬಿಕಾಸ್ ತುಂಬಾ ಟ್ರಾಫಿಕ್ ಇರುತ್ತೆ, ಅಲ್ಲಿ ಪಾರ್ಕಿಂಗ್ ಇಶ್ಯೂಸ್ ತುಂಬಾ ಇದೆ. ಸೊ ಅದಕ್ಕೆ ನಾವು ಆಟೋಲೇ ಹೋಗ್ತಾ ಇದೀವಿ ಅಂಡ್ ಕನ್ವೀನಿಯಂಟ್ ಆಗೂ ಇರುತ್ತೆ. ಲೈಫಲ್ಲಿ ಇನ್ನೊಂದ್ಸಲ ಕಾರ್ ಎತ್ಕೊಂಡು ಹೋಗಲ್ಲ, ಯಾಕಂದ್ರೆ ನಂದು ಮದುವೆಗಿಂತ ಮುಂಚೆ ಆ ವೆಡ್ಡಿಂಗ್ ಕಾರ್ಡ್ ಮಾಡ್ಸಕ್ ಹೋಗಿದ್ವಲ್ಲ, ಆ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಏನಾಯ್ತು ಅಂತಂದ್ಬಿಟ್ಟು. ನನಗದು ಫುಲ್ ಇರಿಟೇಟ್ ಆಗ್ಬಿಟ್ಟಿತ್ತು ಇವನ್ ಮೇಲೆ. ಇನ್ನ ಚಿಕ್ಕಪೇಟೆಗೆ ಕಾರು, ನೋ ಬಿಗ್ ನೋ. ಸೊ ಹೊರಡೋಣ ಅಲ್ಲಿಂದ. ಓಕೆ, ಇವಾಗ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಹೊರಡೋಣ. ಸೊ ಸದ್ಯಕ್ಕೆ ಆಲ್ರೆಡಿ ವಿಡಿಯೋ ಲೆಂತ್ ಜಾಸ್ತಿ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ನೆಕ್ಸ್ಟ್ ಚಿಕ್ಕಪೇಟೆ ಶಾಪಿಂಗ್ ಏನಿದೆ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಓಕೆ, ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಸೊ ಐ ಹೋಪ್ ನಿಮಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಆನ್ಸರ್ ಅದು ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಈ ವ್ಲಾಗಲ್ಲಿ. ಸೊ ನಿಮ್ಮ ಪ್ರೀತಿ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇದೇ ಥರ ಇರಲಿ ನಮ್ಮ ಮೇಲೆ, ನಮ್ಮ 3 ಜನ ಚಾನಲ್ ಮೇಲೂ ಇರಲಿ, ನಮ್ಮ ಮೇಲಾಗಿ ನಮ್ಮ ಫ್ಯಾಮಿಲಿ ಮೇಲೆ, ನಮ್ಮ ಅತ್ತೆ ಮಾವ, ನಮ್ಮ ತಂದೆ, ನಮ್ಮ ಅಕ್ಕ ಎಲ್ಲರ ಮೇಲೂ ಇರಲಿ. ಸೊ ಈ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ಇಶಾರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಹೀಗೆ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಅಲ್ಲಿ ತನಕ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಬಾಯ್. ಬಾಯ್.